ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ಮಶ್ರೂಮ್ ಕರಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. 400 ಗ್ರಾಮಷ್ಟು ಮಶ್ರೂಮ್ನ 2 ಸಾರಿ ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಹೀಗೆ 4 ಭಾಗ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೊಂದು ತುಂಬ ಬೇಜಾರಾಗಿರೋ ವಿಷಯ ಏನಂದರೆ, ಯಾರ್ಯಾರು ನಾನು ಕನೆಕ್ಟ್ ಆಗಿರ್ತೀರಾ ಅವರು ದಯವಿಟ್ಟು ಮತ್ತೆ ಡಿಸ್ಕನೆಕ್ಟ್ ಆಗಬೇಡಿ. ನೀವು ಈ ಥರ ಮಾಡ್ತಾ ಇರೋದ್ರಿಂದ ನನಗೆ ವಿಡಿಯೋನ ಡೈಲಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಪ್ಲೀಸ್ ಈ ಥರ ಮಾಡಬೇಡಿ. ನಮಗೆ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ. ಮಶ್ರೂಮ್ನ ಮೊಸರಲ್ಲಿ 20 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಚಮಚ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಕೆಂಪು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಚಿಕನ್ ಮಸಾಲೆ ಮತ್ತು 1 ಚಮಚದಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪುಡಿಗಳನ್ನ ಸೇರಿಸಿದ ನಂತರ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು, ಇದು 400 ಗ್ರಾಮ್ನಷ್ಟು ಮಶ್ರೂಮ್ ಆಗಿರೋದ್ರಿಂದ 1/4 ಲೀಟ್ರಿಗಿಂತ ಹೆಚ್ಚು, ಅರ್ಧ ಲೀಟ್ರಿಗಿಂತ ಕಡಿಮೆಯಷ್ಟು ಮೊಸರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋಂಥ ಮೊಸರು ಬೇಕಾಗುತ್ತೆ. ಹುಳಿ ಬಂದಿರೋ ಮೊಸರನ್ನ ಯಾವುದೇ ಕಾರಣಕ್ಕೂ ಬಳಸೋಕೆ ಹೋಗಬೇಡಿ. ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಶ್ರೂಮ್ ಕರಿಗೆ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಗಟ್ಟಿ ಮೊಸರನ್ನ ಮಾತ್ರ ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 15ರಿಂದ 20 ನಿಮಿಷ ಮ್ಯಾರಿನೇಟ್ಗೋಸ್ಕರ ಇಡಬೇಕು. ಈ ಗ್ರೇವಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಈರುಳ್ಳಿ. 1/4 kg ಈರುಳ್ಳಿನ ನಾನು ಚಿಕ್ಕದಾಗಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಹೀಗೆ ತಟ್ಟೆಯಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ 100ರಿಂದ 150 ml ಎಣ್ಣೆಯಲ್ಲಿ ಈರುಳ್ಳಿನ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಪೂರ್ತಿಯಾಗಿ ಲೋ ಫ್ಲೇಮ್ನ ಮಾಡಿಟ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಮಗೆ 10ರಿಂದ 15 ನಿಮಿಷ ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಿಸ್ತಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಇದನ್ನು ಎತ್ಕೊಳ್ಬೇಕು. ಫ್ರೈ ಆದ ಈರುಳ್ಳಿನ ಎತ್ಕೊಂಡಿದ ನಂತರ ಅದೇ ಎಣ್ಣೆಗೆ ಮ್ಯಾರಿನೇಟ್ಗೆ ಇಟ್ಟಿರೋಂಥ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಮಶ್ರೂಮ್ ಫ್ರೈ ಆಗ್ತಾ ತನಗೆ ತಾನೇ ನೀರನ್ನು ಬಿಟ್ಕೊಳ್ತಾ ಇರುತ್ತೆ. ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಡ್ದು. ಮಶ್ರೂಮ್ನ ಮ್ಯಾರಿನೇಟ್ ಮಾಡುವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿರ್ತೀವಿ, ಹಾಗಾಗಿ ಮತ್ತೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬಾರ್ದು. ಫ್ರೈ ಮಾಡಿರುವಂಥ ಈರುಳ್ಳಿನ ಮುಕ್ಕಾಲು ಭಾಗದಷ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಇನ್ನು ಕಾಲು ಭಾಗದಷ್ಟು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಎತ್ತಿಟ್ಟಿರುವಂಥ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಈ ಥರ ಗ್ರೈಂಡ್ ಮಾಡಿ ಸೇರಿಸಿರೋದ್ರಿಂದ ರುಚಿನೂ ಕೂಡ ಚೆನ್ನಾಗಿರುತ್ತೆ, ಗ್ರೇವಿ ಥಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈ ಮಶ್ರೂಮ್ ಕರಿಗೆ ನಾವು ಗಟ್ಟಿ ಮೊಸರನ್ನ ಬಳಸಿರೋದ್ರಿಂದ ಆ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಶ್ರೂಮ್ ಕರಿನ ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಮಾಡಿ ಎತ್ತಿಟ್ಟಿರುವಂಥ ಈರುಳ್ಳಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಕಸೂರಿ ಮೆಥಿನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ಚೆನ್ನಾಗಿ 10ರಿಂದ 15 ನಿಮಿಷ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.